ಇಲ್ಲಿಂದ 500 ಮೀಟರ್ ಪಂಚಾಯತಿಗೆ ಇರುವಂತದ್ದು ಅವರನ್ನ ಕರೆಸಿಲ್ಲಿ. ಅವ್ರು ಇದ್ದಾರಲ್ಲ, PDO ಅವರು ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವರನ್ನು ಕಳಿಸಿಲ್ಲಿ. ನಾವು ಅವರನ್ನ ಕಳಿಸಿದ ತಕ್ಷಣ ನಾವು ಇಲ್ಲಿಂದ ತೆರವು ಮಾಡ್ತೇವೆ, ಏನು ಸಮಸ್ಯೆ ಇಲ್ಲ. ಇಷ್ಟವರೆಗೆ ಇಲ್ಲಿ ಯಾವುದಾಗ್ಲಿಲ್ಲ. ರೋಡ್ ಬಂದ್ ಮಾಡ್ಲಿಕ್ಕೆ ಅವರ ಅಧಿಕಾರಿಗಳು ಕ್ಲಿಯರ್ ಮಾಡುದು. ನಿನ್ನೆಯಿಂದ ಈ ಚಟುವಟಿಕೆ ಶುರು ಮಾಡಿದಲ್ಲ. ನಾವು 40 ವರ್ಷದಲ್ಲಿ ಹೋರಾಟವನ್ನ ಮಾಡಿಯೇ ಬೆಳೆದವರು. ನಾವು ಸಾರ್ವಜನಿಕ ವ್ಯವಸ್ಥೆಗೆ ಬೇಕಾಗಿ ಯಾವುದೇ ರೀತಿಯ ಕೆಲಸ ಮಾಡ್ಲಿಕ್ಕೆ ನಾವು ಸಮಾಜದಲ್ಲಿ ಸಿದ್ಧರಿದ್ದೇವೆ. ನೀವು ಮಾಡುವುದಿಲ್ಲ ಅಂತ ಹೇಳಿ ಆದ್ರೆ ಹೇಳಿ, ನಾವು ಇಲ್ಲಿ ಡಬ್ಬಿ ಇಟ್ಟು ನಾವು ಮಾಡ್ತೇವೆ, ಏನು ತೊಂದರೆ ಇಲ್ಲ. ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಸರ್ಕಾರದ ಹತ್ರ ಹಣವೇ ಇಲ್ಲ. ನಾವೆಲ್ಲ ಹೇಳುದು ಬೊಗಳೆ ಅಂತ ಹೇಳಿ ರಾಜಕಾರಣಿಗಳು ಹೇಳಿ ಅಂತೇಳಿ ಅಧಿಕಾರದಲ್ಲಿದ್ದವರು ಹೇಳ್ಬೇಕಲ್ಲ. ನರಿಮುಗುರ್ನಲ್ಲಿ ಯಾರು ರಾಜಕೀಯ ಕಲಿಸುವಂತ ಅವಶ್ಯಕತೆ ಇಲ್ಲ. ಅನೇಕ ವರ್ಷಗಳ ಹೋರಾಟದಿಂದಲೇ ನರಿಮುಗುರು ಇರುವಂತದ್ದು. ಶಾಸಕರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ನೀವು ಇನ್ನಷ್ಟು ತಿಳಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಕೊಡುವಂಥ ಅನುದಾನ ನಾವು ಯಾವುದೇ ತರವಾಡು ಮನೆಗೆ ಕೇಳುವಂತಹ ಅನುದಾನ ಅಲ್ಲ, ಸರ್ಕಾರದ ಅನುದಾನವನ್ನು ಕೇಳಿರುವಂಥದ್ದು. ಮತ್ತು ಯಾವುದೇ ರೀತಿಯ ವೈಯಕ್ತಿಕ ದೇಣಿಗೆಯನ್ನು ಈ ಕಾಮಗಾರಿಗೆ ಕೇಳ್ತಾ ಇಲ್ಲ. ಈ ರೀತಿಯ ಸರ್ವಾಧಿಕಾರಿ, ಈ ರೀತಿಯ ದುಂಡಾವರ್ತನೆ, ಈ ರೀತಿಯ ದ್ವೇಷ ಅಸೂಯೆಯ ರಾಜಕಾರಣವನ್ನು ಮಾಡೋದಕ್ಕೆ ಅಲ್ಲ ಅನ್ನುವಂಥದ್ದನ್ನು ಪವಿತ್ರವಾಗಿರ್ತಕ್ಕಂತಹ ಮಹಾಲಿಂಗೇಶ್ವರನ ನೆಲದಲ್ಲಿ ಇವತ್ತು ನಾವು ನೆನಪು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅಧಿಕಾರ ಯಾವುದು ಯಾರಿಗೂ ಶಾಶ್ವತವಲ್ಲ. ಇವತ್ತು ಸೋತಿರುವವನು ನಿಮ್ಮ ಮುಂದೆ ಮುಂದಿನ ದಿವಸಗಳಲ್ಲಿ ಗೆಲ್ಲಬಹುದು. ಇವತ್ತು ನೀವು ಮಾಡ್ತಾ ಇರುವಂಥದ್ದು ಹೆಣದ ಮೇಲಿನ ರಾಜಕಾರಣ ಅಲ್ಲ, ಅದಕ್ಕಿಂತಲೂ ನಿಕೃಷ್ಟವಾಗಿ ರಸ್ತೆ ಮೇಲಿನ ರಾಜಕಾರಣ ಮಾಡಿರುವಂಥದ್ದು. ಸವಾಲು ಯಾವಾಗಲೂ ಕೂಡ ಸ್ವೀಕಾರ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಅಲ್ಲಲ್ಲ ಸರ್, ನೋಡಿ ನೀವು ಹೇಳುದೆಲ್ಲ ನಾವು ಒಪ್ಪಿಕೊಳ್ತೇವೆ. ಮೊನ್ನೆ ಅವರ ಹತ್ರ ಹೋಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹತ್ರ ನಾವು ಹೇಳಿದ್ವಿ. ಅಲ್ಲಲ್ಲ, ನಾವು ಮಾತಾಡಿದ್ದು ಕೇಳಿ, ನೀವು ಕೇಳಿಲ್ಲ ಅಂದ್ರೆ ಅಲ್ಲ. ರೋಡ್ ಬ್ಲಾಕ್ ಊರಿನವರು ಮಾಡಿದ್ದು ಪರ್ಪಸ್ ಆಗಿ ಮಾಡಿದ್ದಲ್ಲ, ಇದು ರಿಪೇರಿ ಆಗ್ಬೇಕಲ್ವಾ? ಪರ್ಮಿಷನ್ ಅಲ್ಲ, ಪ್ರತಿಭಟನೆಗೆ ಪರ್ಮಿಷನ್ ನಾವು ಮಾಡುವಂತ ವ್ಯವಸ್ಥೆ ಎಲ್ಲಿ ಎಷ್ಟವರೆಗೆ ಇರಲಿಲ್ಲ ನೋಡಿ. ಅಲ್ಲಲ್ಲ, ಅವರ ಅಧಿಕಾರಿಗಳನ್ನು ನೀವು ಕರೆಸಿ, ನಾವು ರೋಡ್ ಇಮಿಡಿಯೇಟ್ ಅವರನ್ನು ಕರೆಸಿ ನಾವು ಇಮಿಡಿಯೇಟ್ ಕಳಿಸ್ತೇವೆ. ಇಲ್ಲದ್ರೆ ನೀವು ಹೇಳಿ, ನಾವು ರಿಪೇರಿ ಮಾಡಿಕೊಡ್ತೇವೆ. ಇಲ್ಲಿಂದ 500 ಮೀಟರ್ ಪಂಚಾಯತಿಗೆ ಇರುವಂತದ್ದು ಅವರನ್ನ ಕರೆಸಿಲ್ಲಿ. ಅವ್ರು ಇದ್ದಾರಲ್ಲ, PDO ಅವರು ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವರನ್ನು ಕಳಿಸಿಲ್ಲಿ. ನಾವು ಅವರನ್ನ ಕಳಿಸಿದ ತಕ್ಷಣ ನಾವು ಇಲ್ಲಿಂದ ತೆರವು ಮಾಡ್ತೇವೆ, ಏನು ಸಮಸ್ಯೆ ಇಲ್ಲ. ಇಷ್ಟವರೆಗೆ ಇಲ್ಲಿ ಯಾವುದಾಗ್ಲಿಲ್ಲ. ರೋಡ್ ಬಂದ್ ಮಾಡ್ಲಿಕ್ಕೆ ಅವರ ಅಧಿಕಾರಿಗಳು ಕ್ಲಿಯರ್ ಮಾಡುದು. ಅವರನ್ನು ಕರೆಸಿ, ನೀವು ಅವರನ್ನು ಕರೆಸಿ, ಅವರನ್ನು ಕರೆಸಿ. ಏನು ತೊಂದರೆ ಇಲ್ಲ. ಇಲ್ಲ ಇದ್ರೆ ಸಾರ್ವಜನಿಕ ರಸ್ತೆಗೆ ಬಂದಿದ್ದೀಗ ಬರ್ಲಿ ಅವರು ಕೂತ್ಕೊಳ್ಳಿಕ್ಕಲ್ಲ, ನಮ್ಮ ಅವಲನ್ನು ಕೇಳಲಿಕ್ಕೆ ಇರುವುದು. ಕಳಿಸ್ಲಿಕ್ಕೆ ಕೊಡ್ತಾರೆ ಸರ್, ಅವರಿಗೆ ಬರ್ಲಿಕ್ಕೆ ಅವ್ರಿಗೆ ಎಲ್ಲ ಹೋಗ್ಬೇಕು, ರೋಡಲ್ಲ ಇದ್ದಾರೆ, ಅವ್ರಿಗೆ ಎಲ್ಲ ಬರ್ಬೋದು ಸರ್. ಅವರು ಬಾರದೆ ನಾವು ಬಿಟ್ಟುಕೊಡುವ ವ್ಯವಸ್ಥೆ ಇಲ್ಲ. ಅವರು ಬರಲೇಬೇಕು ಅಧಿಕಾರಿಗಳು. ಇಲ್ಲದ್ರೆ ನೀವು ಹೇಳಬೇಕು, ಮಾಡಿ ಕೊಡ್ತೇವೆ ಅಂತ ನಾವು ಹೋಗ್ತೇವೆ. ಯಾರ ಹತ್ರ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾವು ಮಾಡಿಕೊಡ್ತೇವೆ. ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲ ಇಲಾಖೆಯವರು ಹೇಳಿ, ಅವರು ನಾವು ಮಾಡ್ತೇವೆ ಅದನ್ನ. ಆಗೋದಿಲ್ಲ ಅಂತ ಹೇಳಿ ಅದೆಲ್ಲ ಅವ್ರು ಮಾತಾಡಿ, ಅದು ಬಿಟ್ರೆ ಶನಿವಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶನಿವಾರ ಆಯ್ತು, ಐತವಾರ ಆಯ್ತು, ಸೋಮವಾರ ಪ್ರಾರಂಭ ಮಾಡಲಿಲ್ಲ. ಅವರ ಕಚೇರಿ ಓಪನ್ ಆಗುವ ನಂತರವೇ ನಾವು ಮಾಡಿರೋದು. 20 ವೆಹಿಕಲ್ ಬಂದಾಗಿದೆ. ಮೊನ್ನೆ 4 ಜನ ಇಲ್ಲಿ ಬಿದ್ದು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಯಾರು ಜನ? ಅಷ್ಟು ಜವಾಬ್ದಾರಿ ಇಲ್ಲದ ಅಧಿಕಾರಿಗಳು ಯಾಕೆ ಇರುವುದು ಬೇಕಲ್ಲ? ಮೊನ್ನೆ ನಾವು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕಾ ನಾವು ಎಲ್ಲವನ್ನು ಮಾಡಿದ್ದೇವೆ. ನಾವು ನಿನ್ನೆಯಿಂದ ಈ ಚಟುವಟಿಕೆ ಶುರು ಮಾಡಿದಲ್ಲ. ನಾವು 40 ವರ್ಷದಲ್ಲಿ ಹೋರಾಟವನ್ನ ಮಾಡಿಯೇ ಬೆಳೆದವರು. ನಾವು ಸಾರ್ವಜನಿಕ ವ್ಯವಸ್ಥೆಗೆ ಬೇಕಾಗಿ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ಸಮಾಜದಲ್ಲಿ ಸಿದ್ಧರಿದ್ದೇವೆ. ಅಧಿಕಾರಿಗಳಾಗಿ ಅವರ ಕೆಲಸವನ್ನು ಅವರು ನಿರ್ವಹಿಸಬೇಕು ಹೊರತು ಫೋನು ಸ್ವಿಚ್ ಆಫ್ ಮಾಡಿ ಕೂತ್ಕೊಳ್ಳಿದ್ರೆ ಅವರಿಗೆ ಕೆಲಸಕ್ಕೆ ಬರುವ ವ್ಯವಸ್ಥೆ ಯಾಕೆ? ಮೊನ್ನೆ ಶನಿವಾರ ಬಂದರು, ಶನಿವಾರ ಶುರು ಮಾಡ್ತೇನೆ ಅಂದಿದ್ದಾರೆ. ಶನಿವಾರ ಬರಲಿಲ್ಲ.
ನಾವು ಅದಕ್ಕೋಸ್ಕರ ಎಂಥದ್ದು ನೀವು ಮಾಡುವುದಿಲ್ಲ ಅಂತೇಳಿ ಆದರೆ ಹೇಳಿ, ನಾವು ಇಲ್ಲಿ ಡಬ್ಬಿ ಇಟ್ಟು ನಾವು ಮಾಡ್ತೇವೆ, ಏನು ತೊಂದರೆ ಇಲ್ಲ. ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಸರ್ಕಾರದ ಹತ್ರ ಹಣವೇ ಇಲ್ಲ, ನಾವೆಲ್ಲ ಹೇಳುದು ಬೊಗಳೆ ಅಂತೇಳಿ ರಾಜಕಾರಣಿಗಳು ಹೇಳಿ ಅಂತೇಳಿ ಅಧಿಕಾರದಲ್ಲಿದ್ದವರು ಹೇಳಬೇಕಲ್ಲ. ಅದು ಬಿಟ್ಟು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಈ ರೀತಿ ಅಧಿಕಾರದಲ್ಲಿದ್ದುಕೊಂಡು ನಿಮ್ಮ ಸೇವೆ ಮಾಡುವಂಥದ್ದು ಸರಿಯಲ್ಲ. ನೀವು ಸರ್ಕಾರದಿಂದ ಸಂಬಳವನ್ನು ತಗೊಳ್ಳುವವರು, ನಿಮ್ಮನ್ನು ಇಲ್ಲಿ ಖಂಡ ಮಾಡುವ ವಿಷಯ ಅಲ್ಲ. ಸರ್ಕಾರದ ಕೆಲಸದಲ್ಲಿರುವವರು ನಿಮ್ಮ ಕೆಲಸವನ್ನು ನಿರ್ವಹಿಸಬೇಕು ಅಂತೇಳಿ ನಿಮಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು. ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸದಿದ್ದರೆ ಯಾರು ಸಾರ್ವಜನಿಕರು ಮಾಡಬೇಕಾ? ನೀವೇ ಮೊನ್ನೆ ಹೇಳ್ಬೋದಿತ್ತಲ್ಲ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ನೀವು ಇದನ್ನು ಪರ್ಮಿಷನ್ ತೆಗೆದುಕೊಡಿ, ನಾವು ಕೆಲಸ ಮಾಡಿ ಇದನ್ನು ಫಿನಿಶ್ ಮಾಡ್ತೇವೆ. ಅದು ಬಿಟ್ಟು ಸುಮ್ಮನೆ ಜನರನ್ನ ಬಂದು ಅಧಿಕಾರಿಗಳು ಬಂದು ಮಂಗ ಮಾಡುವಂಥದ್ದು. ನರಿಮುಗೂರಿನಲ್ಲಿ ಯಾರು ರಾಜಕೀಯ ಕಲಿಸುವಂಥ ಅವಶ್ಯಕತೆ ಇಲ್ಲ. ಅನೇಕ ವರ್ಷಗಳ ಹೋರಾಟದಿಂದಲೇ ನರಿಮುಗೂರು ಇರುವಂಥದ್ದು. ನಮ್ಮದೇ ಅಧಿಕಾರ ನರಿಮುಗೂರು ಪಂಚಾಯತ್ನಲ್ಲಿ ಇರುವಂಥದ್ದು. ಯಾವ ರೀತಿಯಾಗಿ ಅಧಿಕಾರ ಮಾಡಬೇಕು ಅನ್ನೋದನ್ನು ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ಇದು ಸರ್ಕಾರ ಪರ್ಮನೆಂಟ್ ಅಂತೇಳಿ ಯಾರು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು 1.5 ತಿಂಗಳು ಇರ್ಬೋದು, ಅಷ್ಟೇ 1.5 ವರ್ಷ ಇರ್ಬೋದು, ಅಲ್ಲಿಗೆ ಮುಗಿತದೆ. ಆ ಸಂದರ್ಭದಲ್ಲಿ ಇವರ ಸರ್ವಾಧಿಕಾರಣ ಧೋರಣೆ ಅದನ್ನು ನೀವು ಪಾಲನೆ ಮಾಡುವಂಥದ್ದು ಪಂಚಾಯತ್ನಲ್ಲಿ ಇದ್ದರೆ ನಾವು ನಿರಂತರವಾಗಿ ಪಂಚಾಯತ್ನ ಇದ್ದು ಧರಣಿ ಯಾವುದು ನಿಮ್ಮದು ತಪ್ಪಾಗ್ತದೆ ಅದನ್ನು ಅಲ್ಲಿ ಪ್ರತಿಭಟಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೋಸ್ಕರ ನಮಗೆ ಹೇಳುವಂಥದ್ದು ಇದಕ್ಕೆ ಏನು ಮಾಡ್ತೀರಿ ಅಂತೇಳಿ. ನಿಮ್ಮ ಅಧಿಕಾರಿಗಳು ನಿಮ್ಮನ್ನು ಇಲ್ಲಿ ಬಲಿಪಶು ಮಾಡಲಿಕ್ಕೆ ಕಳಿಸಿದಾರೆ ನಮ್ಗೆ ಗೊತ್ತಿಲ್ಲ. ಅಲ್ಲ, ನೀವು ಏನು ಹೇಳ್ತೀರಿ ಅಂತೇಳಿ, ಈಗ ಈ ಸಮಸ್ಯೆಗೆ ನಿಮ್ಮನ್ನು ಕಳಿಸಿದ್ದು ಇದಕ್ಕೆ ಪರಿಹಾರ ಮಾಡಿಸಿ ಅಂತೇಳಿ ನಿಮ್ಮನ್ನು ಕಳಿಸಿರುವಂಥದ್ದು, ಅವರ ಪ್ರತಿನಿಧಿಯಾಗಿ ನೀವು ಬಂದಿರುವಂಥದ್ದು. ಅದಕ್ಕೋಸ್ಕರ ಹೇಳಿ, ನೀವು ಏನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಏನು ಮಾಡ್ತೀರಿ ಅನ್ನೋದನ್ನು ಹೇಳಿ. ನೋಡಿ, ಆಗದಿಂದ ನಿಮ್ಮಿಂದಾಗಿ ಪಂಚಾಯತಿನ ಅಧಿಕಾರಿಗಳಿಂದಾಗಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆ ಆಗಿದೆ. ಕೇಸ್ ಅಧಿಕಾರಿಗಳು ನಿಮ್ಮ ಮೇಲೆ ಹಾಕಬೇಕು, ನಮ್ಮ ಮೇಲೆ ಅಲ್ಲ, ಸಾರ್ವಜನಿಕರ ಮೇಲೆಲ್ಲ. ನೆನಪಿನಲ್ಲಿ ಇರಲಿ, ನಿಮ್ಮಿಂದಾಗಿ ಆಗಿರತಕ್ಕಂಥ ಎಡವಟ್ಟಾಗಿರುವಂಥದ್ದು ನಾಳೆ ನಿಮ್ಮ ವಿರುದ್ಧ ಅವರ ಅಧಿಕಾರಿಗಳು ಕೇಸ್ ಮಾಡಬೇಕು. ಇದ್ದಾರೆ, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ನಾವು ಹೇಳ್ತೇವೆ ಅವರಿಗೆ. ಇನ್ನು ಈ ಕಾರ್ಯಕ್ರಮಕ್ಕೋಸ್ಕರ ಸಾರ್ವಜನಿಕವಾಗಿ ಮತ್ತೆ ಕೇಸು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ನೀವು ಕೂಡ ಒಟ್ಟಿಗೆ ನಮ್ಮೊಟ್ಟಿಗೆ ಬರಬೇಕು, ನಿಮ್ಮಿಂದಾಗಿ ಆಗಿರುವಂಥದ್ದು. ಅದಕ್ಕೋಸ್ಕರ ಸ್ಪಷ್ಟತೆ ಇರಲಿ. ಇವತ್ತಿಗೆ ಇದು ಈ ರೀತಿಯ ನಿಮ್ಮ ಜನರ ನಡುವಿನ ನಿಮ್ಮ ಸಾರ್ವಜನಿಕ ಜೀವನ ಹೇಗಿರಬೇಕು ಅನ್ನೋದು ಇವತ್ತಿಗೆ ಲಾಸ್ಟ್ ಆಗಬೇಕು. ಈ ರೀತಿ ಎಲ್ಲಿಯೂ ಮಾಡಬಾರ್ದು. ಯಾವುದು ಅಧಿಕಾರಿಯೂ ಕೂಡ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ಸಾರ್ವಜನಿಕರ ಜೊತೆಗೆ ಅವರ ವ್ಯವಸ್ಥೆ ಇರಬಾರ್ದು. ನೋಡಿ, ಮತ್ತೆ ನಾವು ಸರಿ ಮಾಡ್ತೇವೆ ನೋಡು ಆದಷ್ಟು. ನರಿಮರುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪುರುಷರ ಕಟ್ಟೆಯಿಂದ ಆನಡ್ಕ ಮತ್ತು ಪುರುಷರ ಕಟ್ಟೆಯಿಂದ ಶಾಂತಿಗೋಡಿಗೆ ಹೋಗುವಂಥ ರಸ್ತೆ ಮಾಯಂಗಾಲ ಬಿಂದು ಫ್ಯಾಕ್ಟ್ರಿಯಿಂದ ಎದುರುಗಡೆ ಮಾಯಂಗಾಲ ಬಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿದ್ದು ಅನೇಕ ದಿನಗಳಿಂದ ಸಾರ್ವಜನಿಕರ ದೂರು ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆಗಳು ಹೇಗಿರಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ ಗೊತ್ತು. ಆದರೆ ನಾವು ಮಳೆಗಾಲದ ಸಂದರ್ಭದಲ್ಲಿ ತುರ್ತು ನಿರ್ವಹಣೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ನಮಗೆ ಈ ಭಾಗದ ಸಾರ್ವಜನಿಕರಿಂದ ದೂರು ಬಂದಿರತಕ್ಕಂಥ ಕಾರಣಕ್ಕೆ ಈ ರಸ್ತೆಯನ್ನು ತಕ್ಷಣಕ್ಕೆ ವಾಹನವನ್ನು ಹೋಗಲಿಕ್ಕೆ ಯೋಗ್ಯವಾಗಿರತಕ್ಕಂಥ ರೀತಿಯಲ್ಲಿ ಮಾಡಿ ನಿರ್ವಹಣೆ ಮಾಡಿಕೊಡಬೇಕು. ಮುಂದಿನ ದಿವಸಗಳಲ್ಲಿ 5.5 ಮೀಟರ್ ಅಗಲಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಕೂಡು ರಸ್ತೆಯವರೆಗೆ ವಿಸ್ತರಿಸಬೇಕು ಅನ್ನುವಂಥ ಮನವಿಯನ್ನು ಮೊನ್ನೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ನಾವೆಲ್ಲ ಕೊಟ್ಟಿದ್ದೇವೆ. ಜಿಲ್ಲಾ ಪಂಚಾಯತ್ ಇಂಜಿನಿಯರು ಅದಕ್ಕೆ ತಕ್ಷಣ ಸ್ಪಂದಿಸಿ ಸಂಜೆಯ ವೇಳೆಗೆ ನರಿಮುಗೂರು ಗ್ರಾಮ ಪಂಚಾಯತಿನ ಪಿ ಡಿ ಒ ಅವರನ್ನು ಮತ್ತು ಗುತ್ತಿಗೆದಾರರನ್ನು ಕಳಿಸಿ ತಕ್ಷಣಕ್ಕೆ ವಾಹನಕ್ಕೆ ಹೋಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಈ ರಸ್ತೆಯನ್ನು ಮಾಡಿಕೊಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಸಾರ್ವಜನಿಕರ ಮುಂದೆ ಪಿ ಡಿ ಒ ಅವರು ಮಾಡಿದರು. ಆದರೆ ನಂತರದ ದಿವಸಗಳಲ್ಲಿ ಈ ಕಾಮಗಾರಿಯ ಬಗ್ಗೆ ಯಾವುದೇ ಕೆಲಸ ಕಾರ್ಯವನ್ನು ನಿರ್ವಹಿಸದೆ ಮತ್ತೆ ಸಾರ್ವಜನಿಕರಿಗೆ ನಡೆದಾಡೋದಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ದಿನಗಳಿಂದ ಹಲವು ವಾಹನದಾರರು ಈ ರಸ್ತೆಯಲ್ಲಿ ಬಿದ್ದಿರತಕ್ಕಂಥ ಸಂಗತಿಗಳು ಮತ್ತು ಕೆಲವರು ತಮ್ಮ ಕೈಯನ್ನು ಮುರಿದುಕೊಂಡಿರ್ತಕ್ಕಂಥ ಸಂಗತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಇವತ್ತು ಬೆಳಗಿನ ತನಕ ಯಾವುದೇ ರೀತಿಯ ಕಾಮಗಾರಿಯನ್ನು ಆರಂಭ ಮಾಡದೆ ಈ ಗ್ರಾಮದ ಜನರ ತಾಳ್ಮೆಯನ್ನು ಪರೀಕ್ಷಿಸತಕ್ಕಂಥ ವ್ಯವಸ್ಥೆಯನ್ನು
ಅಧಿಕಾರಿಗಳು ಮಾಡಿರುವುದನ್ನು ನಾನು ಅತ್ಯಂತ ಕಟುವಾಗಿ ಈ ಭಾಗದ ನಾಗರಿಕರ ಪರವಾಗಿ ನಾನು ಟೀಕಿಸ್ತಾ ಇದ್ದೇನೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಹೇಗಿರಬೇಕು ಅನ್ನೋದನ್ನು ಅಧಿಕಾರಿಗಳು ತಾವು ನಿಯೋಜನೆ ಮಾಡಿರ್ತಕ್ಕಂಥ ಹುದ್ದೆಯನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರಬೇಕು. ಮಳೆಗಾಲದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ತುರ್ತು ನಿರ್ವಹಣೆಗೋಸ್ಕರ ಸರ್ಕಾರದ ಕಡೆಯಿಂದ ದೂರವಾಣಿ ಸಂಪರ್ಕ ಅವರಿಗಿದ್ದು ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದರೂ ಕೂಡ PDO ಮತ್ತು ಅಧಿಕಾರಿಗಳು ತಕ್ಷಣ ಕರೆಯನ್ನು ಸ್ವೀಕರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ನಿನ್ನೆಯಿಂದ PDO ರವರು ಯಾರು ಫೋನನ್ನು ಮಾಡಿದರು ಅದನ್ನು ಈ ತನಕ ಸ್ವೀಕಾರ ಮಾಡದೆ ಉದ್ದಟತನದ ಆ ಪರಮಾವಧಿಯನ್ನು ಪ್ರದರ್ಶಿಸತಕ್ಕಂಥ ಒಬ್ಬ ಅಧಿಕಾರಿಯಾಗಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಬಿಟ್ಟು ಯಾರ ಒತ್ತಡಕ್ಕೆ ಸಿಲುಕಿದಂಥ ರೀತಿಯಲ್ಲಿ ಅವರು ಫೋನನ್ನು ನಿರ್ವಹಿಸಿರತಕ್ಕಂಥ ಪರಿಣಾಮ ಇವತ್ತು ಸಾರ್ವಜನಿಕರು ಸೇರಿ, ರಿಕ್ಷಾ ಚಾಲಕರು ಸೇರಿ, ಗ್ರಾಮ ಪಂಚಾಯತಿನ ಸದಸ್ಯರು ಸೇರಿ ಇವತ್ತು ಇದನ್ನು ಪ್ರತಿಭಟಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರು. ಅವರ ಫೋನನ್ನು ಕೂಡ ಸ್ವೀಕಾರ ಮಾಡತಕ್ಕಂಥ ಔದಾರ್ಯತೆ ಅಧಿಕಾರಿಗಳಲ್ಲಿ ಇಲ್ಲದೆ ಇರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಿರತಕ್ಕಂಥ ದೊಡ್ಡ ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಕೊನೆಗೆ ಈ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿ ಆಗಿರುವಂಥ ಖಲಂದರ್ ಅವರು ಈಗ ಬಂದು ಅವರು ಮೇಲಿನ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ 2 ದಿವಸಗಳ ಒಳಗಡೆ ಇದನ್ನು ನಿರ್ವಹಣೆ ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಕಾರ್ಯನಿರ್ವಹಣಾಧಿಕಾರಿಗಳು ಕೊಟ್ಟಿರುವುದನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಿರುವುದನ್ನು ಮತ್ತೆ ಸಾರ್ವಜನಿಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ ವಾರ ಬಳುವಾರು ಭಾಗದಲ್ಲಿ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸಾರ್ವಜನಿಕರಿಂದ ದೂರು ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಸಾರ್ವಜನಿಕರ ಜೊತೆಗೆ ನಾವು ಆ ರಸ್ತೆಯನ್ನು ವೀಕ್ಷಿಸತಕ್ಕಂಥ ಕೆಲಸ ಕಾರ್ಯವನ್ನು ಮತ್ತು ಇಂಜಿನಿಯರ್ ಮತ್ತು ಗುತ್ತಿಗೆದಾರರನ್ನು ಸಂಪರ್ಕ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೆವು. ಆದರೆ ನಂತರದ ದಿವಸಗಳಲ್ಲಿ ಶಾಸಕರು ಬೇರೆ ಹೇಳಿಕೆಯನ್ನು ಕೊಟ್ಟರು. ಅವೈಜ್ಞಾನಿಕ ಕಾಮಗಾರಿ ಯಾವುದು, ವೈಜ್ಞಾನಿಕ ಕಾಮಗಾರಿ ಯಾವುದು ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನೋದನ್ನು ಉಲ್ಲೇಖ ಮಾಡಿದರು. ಪ್ರಾಯಶಃ ನಾನು ಶಾಸಕರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ನೀವು ಇನ್ನಷ್ಟು ತಿಳಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ರಸ್ತೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಮೋರಿಯನ್ನು ಹಾಕಿ ನಂತರ ಕಾಮಗಾರಿ ರಸ್ತೆಯನ್ನು ಮಾಡುವಂಥದ್ದು ವೈಜ್ಞಾನಿಕ. ಕಾಮಗಾರಿ ಆದ ನಂತರ ಕಾಮಗಾರಿಯ ಸೈಡಿಗೆ ಎಡಗಡೆ ಮತ್ತು ಬಲಗಡೆಗೆ 2 ಭಾಗಕ್ಕೆ ಕೂಡ ಮಣ್ಣು ಹಾಕಿ ಲಘು ವಾಹನಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡುವಂಥದ್ದು ವೈಜ್ಞಾನಿಕ. ಆದರೆ ಎರಡನ್ನೂ ಮಾಡುವಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರನ್ನು ಮತ್ತು ಇಂಜಿನಿಯರನ್ನು ಪ್ರಶ್ನೆ ಮಾಡತಕ್ಕಂತಹ ಅವಶ್ಯಕತೆಯನ್ನು ಕಂಡು ಅವಶ್ಯಕತೆ ಯಾಕಿದೆ ಅನ್ನತಕ್ಕಂತಹ ಪ್ರಶ್ನೆಯನ್ನು ಮಾಡಿದರು. ಯಾರು ಅಧಿಕಾರಿಗಳ ಜೊತೆಗೆ ಪ್ರಶ್ನೆ ಮಾಡುವವರು ಯಾರು ಅನ್ನತಕ್ಕಂಥ ಉದ್ದಟತನದ ಮಾತನ್ನು ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಾನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಜನಪ್ರತಿನಿಧಿ ನಿಮ್ಮ ಹಾಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದವನು. ಸುಮಾರು 62,400 ಜನರು ನಮ್ಮ ಪರವಾಗಿ ಓಟನ್ನು ಮಾಡಿರ್ತಕ್ಕಂಥ ನೆನಪನ್ನು ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಹೇಳಿರ್ತಕ್ಕಂಥ ಹೇಳಿಕೆ ಉದ್ದಟತನ ಮತ್ತು ಸರ್ವಾಧಿಕಾರದ ಧೋರಣೆ 62,500 ಜನರಿಗೆ ಮಾಡಿರ್ತಕ್ಕಂಥ ಅವಮಾನ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಮತ್ತೆ ಇನ್ನಷ್ಟು ವಿಚಾರವನ್ನು ಹೇಳಿದ್ರಿ, ಕೋಮುಗಲಭೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿರದೇ ಇರೋ ಅವರು ಮತ್ತೆ ಈ ರೀತಿಯ ರಸ್ತೆಯಲ್ಲಿ ಗುಂಡಿದೆ ಅನ್ನುವಂಥದ್ದನ್ನು ಇವತ್ತು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದರು. ಇದಕ್ಕಿಂತಲೂ ಮುಂದಿನ ಹೆಜ್ಜೆ ಹೋದರು. ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ ಯಾರಾದರೂ ಪ್ರಶ್ನೆಯನ್ನು ಮಾಡಿದರೆ ನೀವು ಹೋಗಿರತಕ್ಕಂಥ ಆ ಭಾಗಕ್ಕೆ 1 ರೂಪಾಯಿಯನ್ನು ಕೂಡ ಅನುದಾನವನ್ನು ಕೊಡೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಕೂಡ ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಿರಿ. ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನೀವು ಕೊಡುವಂಥ ಅನುದಾನ ನಾವು ಯಾವುದೇ ತರವಾಡು ಮನೆಗೆ ಕೇಳುವಂಥ ಅನುದಾನ ಅಲ್ಲ. ನಾವು ಸರ್ಕಾರದಿಂದ ಎಲ್ಲೇ ಸಮಸ್ಯೆಯಾಗಿದೆ, ಯಾವ ಭಾಗದಲ್ಲಿ ಸಾರ್ವಜನಿಕರು ನಮಗೆ ಕೊಟ್ಟಿರ್ತಕ್ಕಂಥ ಜನಾದೇಶಕ್ಕೆ ಪೂರಕವಾಗಿ ಸಾರ್ವಜನಿಕರ ಪ್ರಶ್ನೆಗಳು ಯಾವುದು ಇದೆಯೋ ಅದನ್ನು ನಿರ್ವಹಿಸುವುದಕ್ಕೋಸ್ಕರ ಸರ್ಕಾರದ ಅನುದಾನವನ್ನು ಕೇಳಿರುವಂಥದ್ದು ಮತ್ತು ಯಾವುದೇ ರೀತಿಯ ವೈಯಕ್ತಿಕ ದೇಣಿಗೆಯನ್ನು ಈ ಕಾಮಗಾರಿಗೆ ಕೇಳ್ತಾ ಇಲ್ಲ. ಇವತ್ತು ಶಾಸಕರು ಎಲ್ಲರೂ ಕೂಡ ಸರ್ಕಾರದ
ಸಂಭಾವನೆಯನ್ನು ಪಡೆಯುವವರು ನೆನಪಿರಲಿ. ನಿಮಗೆ ಜನಾದೇಶ ಕೊಟ್ಟಿರುವಂಥದ್ದು, ಜನಪ್ರತಿನಿಧಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಓಟ್ ಹಾಕಿರುವಂಥದ್ದು ಈ ರೀತಿಯ ಸರ್ವಾಧಿಕಾರಿ, ಈ ರೀತಿಯ ದುಂಡಾವರ್ತನೆ, ಈ ರೀತಿಯ ದ್ವೇಷ ಅಸೂಯೆಯ ರಾಜಕಾರಣವನ್ನು ಮಾಡೋದಕ್ಕೆ ಅಲ್ಲ ಅನ್ನುವಂಥದ್ದನ್ನು ಪವಿತ್ರವಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ನೆಲದಲ್ಲಿ ಇವತ್ತು ನಾವು ನೆನಪು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅನೇಕ ಶಾಸಕರನ್ನು ನಾವು ನೋಡಿದ್ದೇವೆ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಮಾಯಕರ ಮೇಲೆ ಹಲ್ಲೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರು, ಧಾರ್ಮಿಕ ವ್ಯವಸ್ಥೆಯ ಮೇಲೆ ಸವಾರಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರು. ಪರಿಣಾಮ ಏನಾಗಿದೆ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ. ಅಧಿಕಾರ ಯಾವುದು ಯಾರಿಗೂ ಶಾಶ್ವತವಲ್ಲ. ಇವತ್ತು ಸೋತಿರುವವನು ನಿಮ್ಮ ಮುಂದೆ ಮುಂದಿನ ದಿವಸಗಳಲ್ಲಿ ಗೆಲ್ಲಬಹುದು. ನಾವು ವೈಯಕ್ತಿಕ ವಿಚಾರಕ್ಕೋಸ್ಕರ ನಿಮಗೆ ಸವಾಲು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಜನರಿಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕ ವ್ಯವಸ್ಥೆಯನ್ನು ಸರಿ ಮಾಡಿ. ಯಾವುದೇ ಕಾರಣಕ್ಕೂ ನಾವು ವೈಯಕ್ತಿಕ ವಿಚಾರವನ್ನು ಎಲ್ಲಿಯೂ ಮಾತಾಡಿಲ್ಲ. ಅಭಿವೃದ್ಧಿಯ ವಿಷಯದಲ್ಲಿ ರಾಜಕಾರಣವನ್ನು ಮಾಡುವವರು ನಾವು. ಈ ಕ್ಷೇತ್ರ ಅತ್ಯಂತ ಅಭಿವೃದ್ಧಿ ಆಗಬೇಕು, ಅತ್ಯಂತ ಯಶಸ್ವಿಯಾಗಿ ಈ ಭಾಗದ ಮೂಲಭೂತ ಸೌಕರ್ಯಗಳನ್ನು ಪೂರೈಸಬೇಕು. ಜನಸಾಮಾನ್ಯನ ಬದುಕಿನ ಜೊತೆಗೆ ಪ್ರೀತಿ ವಿಶ್ವಾಸದ ರಾಜಕಾರಣವನ್ನು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವು ಬಯಸುವವರು ಹೊರತು ದ್ವೇಷ, ಅಸೂಯೆ, ಸರ್ವಾಧಿಕಾರಿ ಅಧಿಕಾರ ಇದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ರಾಜಕಾರಣವನ್ನು ನಾವು ಮಾಡುವವರಲ್ಲ. ಒಂದು ಮಾತನ್ನು ಹೇಳಿದ್ರಿ, ಹೆಣದ ಮೇಲೆ ರಾಜಕಾರಣ ಮಾಡತಕ್ಕಂಥ ರಾಜಕೀಯ ಪಕ್ಷದವರನ್ನು ನಾನು ಕಂಡಿದ್ದೇನೆ ಅನ್ನುವಂಥದ್ದು. ಇವತ್ತು ನೀವು ಮಾಡ್ತಾ ಇರುವಂಥದ್ದು ಹೆಣದ ಮೇಲಿನ ರಾಜಕಾರಣ ಅಲ್ಲ, ಅದಕ್ಕಿಂತಲೂ ನಿಕೃಷ್ಟವಾಗಿ ರಸ್ತೆ ಮೇಲಿನ ರಾಜಕಾರಣ ಮಾಡಿರುವಂಥದ್ದು. ಜನರು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಯಾರು ಏನು ಮಾಡ್ತಾರೆ ಅನ್ನೋದನ್ನು ಇವತ್ತು ಸಮಾಜ ನೋಡ್ತಾ ಇದೆ. ಬೇರೆ ಬೇರೆ ಅವಮಾನಗಳನ್ನು ಕಾರ್ಯಕರ್ತರ ಮೇಲೆ ವಿನಾಕಾರಣ ಬೇರೆ ಬೇರೆ ಸಮಸ್ಯೆಗಳನ್ನು ನೀವು ಸೃಷ್ಟಿ ಮಾಡಬಹುದು, ಆದರೆ ಅದು ಶಾಶ್ವತ ಅಲ್ಲ ಅನ್ನತಕ್ಕಂಥ ನೆನಪು ನಿಮ್ಮ ಜೊತೆಗೆ ಇರಲಿ. ಮತ್ತು ರೀಲ್ಸಿನ ಬಗ್ಗೆ ಕೂಡ ಉಲ್ಲೇಖ ಮಾಡಿದರು. ಯಾರು ರೀಲ್ಸನ್ನು ಮಾಡ್ತಾರೆ, ಯಾರು ಅಪಪ್ರಚಾರವನ್ನು ಮಾಡ್ತಾರೆ, ಯಾರು ಪ್ರಚಾರವನ್ನು ತಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ನಾವೆಲ್ಲ ಕಂಡಿದ್ದೇವೆ. ಇವತ್ತು ಧರ್ಮದ ವಿಚಾರದಲ್ಲಿ ಬೇರೆ ಬೇರೆ ಸಂಗತಿಗಳ ನಡುವೆ ಚುನಾವಣೆಯ ನಂತರ ಧರ್ಮದ ಹಿಂದುತ್ವದ ರಾಜಕಾರಣವನ್ನು ಯಾರು ಮಾಡುವುದು ಅನ್ನುವಂಥದ್ದು ಸಾರ್ವಜನಿಕ ಚರ್ಚೆಯಲ್ಲಿ ಬರ್ತದೆ. ಸವಾಲು ಯಾವಾಗಲೂ ಕೂಡ ಸ್ವೀಕಾರ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಾವು 35-40 ವರ್ಷಗಳ ಕಾಲ ಈ ಸಾಮಾಜಿಕ ಬದುಕಿನ ಜೊತೆಗೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಸಮಸ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಾನು ಅಂದುಕೊಂಡಿದ್ದೇನೆ. ಮುಂದಿನ ದಿವಸದಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯವನ್ನು ಮಾಡಿ ನಾವು ಸಹಕಾರವನ್ನು ಕೊಡ್ತೇವೆ. ಒಂದು ವೇಳೆ ಮತ್ತೆ ಕಾರ್ಯಕರ್ತರ ಮೇಲೆ ವಿನಾಕಾರಣವಾಗಿ ಬೇರೆ ಬೇರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದರೆ ಅದಕ್ಕೂ ಕೂಡ ಪುತ್ತೂರಿನ ಜನತೆ ಉತ್ತರ ಕೊಡುವಂಥ ದಿವಸಗಳು ಅತ್ಯಂತ ಹತ್ತಿರವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, 1 ವರ್ಷದ ಹಿಂದೆ ಈ ಭಾಗದ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದನ್ನು ಈ ಭಾಗದ ಶಾಂಭಟ್ ಅವರು ಕೊಟ್ಟಿದ್ದರು. ಅದು ಸಮಾಜ ಅದಕ್ಕೆ ನಿರ್ಧಾರ ಮಾಡುತ್ತೆ. ಪುತ್ತೂರಿನ ಕ್ಷೇತ್ರದ ಜನತೆ ಯಾರನ್ನು ಜನನಾಯಕ ಮಾಡಿದ್ದಾರೆ ಅನ್ನೋದಕ್ಕೆ ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಕಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಆ ಕೀಳು ಮಟ್ಟಕ್ಕೆ ಮಾತನಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡೋದಿಲ್ಲ. ಯಾತಕ್ಕೋಸ್ಕರ ಅಂದರೆ ನಾನು ಯಾವತ್ತೂ ಕೂಡ ದ್ವೇಷ, ಅಸೂಯೆಯ ರಾಜಕಾರಣದ ಜೊತೆ ನಡೆದು ಬಂದವನಲ್ಲ. ಈ ಕ್ಷೇತ್ರದ ಜನರ ಕಷ್ಟ, ಸುಖ, ನೋವು, ನಲಿವು ಎಲ್ಲದರಲ್ಲಿ ಅವರ ಮನೆಯವರ ರೀತಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಬದುಕುವವನು. ಅದಕ್ಕೋಸ್ಕರ ಕೀಳು ಮಟ್ಟದ ರಾಜಕಾರಣವನ್ನು ಮಾಡುವವರಿಗೆ ನಾನೇನು ಹೇಳತಕ್ಕಂಥ ಮತ್ತು ಮಾತನಾಡತಕ್ಕಂಥ ವ್ಯವಸ್ಥೆ ಇಲ್ಲ. 1 ವರ್ಷಗಳ ಹಿಂದೆ ಈ ರಸ್ತೆಯನ್ನು ಸರಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಭಾಗದ ಹಿರಿಯರು ಶಾಂಭಟ್ರವರು ಅವರ ಕಚೇರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಹೋಗತಕ್ಕಂಥ ಸಂದರ್ಭದಲ್ಲಿ 2 ಗೋಣಿಯಷ್ಟು ಮನವಿಗಳು ನನ್ನ ಜೊತೆಗೆ ಬಂದಿದ್ದಾರೆ. ಇದನ್ನು ನೋಡೋಣ ಅನ್ನತಕ್ಕಂಥ ಉಡಾಫೆಯ ಉತ್ತರವನ್ನು ಕೊಟ್ಟಿರುವುದನ್ನು ಅವರು ನೆನಪಿಸಬೇಕು. ಮತ್ತು ಈ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಹೊರತು ಯಾವುದೇ ಶಾಸಕ ಅಥವಾ ಯಾವುದೇ ಜನಪ್ರತಿನಿಧಿ ಇದಕ್ಕೋಸ್ಕರ ಕೆಲಸ ಮಾಡಿರುವಂಥದ್ದು ಅಲ್ಲ. ಶಾಂಭಟ್ರವರು ಮಾಡಿರತಕ್ಕಂಥ ಮನವಿಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಮಂಗಳೂರಿನ ವಿಭಾಗ ಈ ರಸ್ತೆಯನ್ನು 20 ಲಕ್ಷ ವೆಚ್ಚದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು, ಅಲ್ಲಿಂದ 5.5 ಮೀಟರ್ ಅಗಲದಷ್ಟು ವಿಸ್ತಾರ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಪ್ರಸ್ತಾವನೆಯನ್ನು ಇಲ್ಲಿಂದ ಕೂಡ್ರಸ್ತೆಯವರೆಗೆ
ಅದನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರಿಗೆ ಲಿಖಿತವಾಗಿರ್ತಕ್ಕಂಥ ಉತ್ತರ ಬಂದದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಮತ್ತೆ ಬೇಡಿಕೆ ಈಡೇರದಿದ್ದರೆ ಈ ಊರಿನ ಜನರು ಏನು ಮಾಡಬೇಕು ಅನ್ನೋದನ್ನು ನಿಶ್ಚಯ ಮಾಡ್ತಾರೆ. ಯಾವತ್ತೂ ಕೂಡ ಈ ಊರಿನ ಸಾಮಾನ್ಯ ಕಾರ್ಯಕರ್ತರ ಮತ್ತು ಊರಿನ ಜನರ ಜೊತೆ ನಾನು ಯಾವತ್ತೂ ಕೂಡ ಇದ್ದೇನೆ. ಮತ್ತು ಇವತ್ತು ರಿಕ್ಷಾ ಚಾಲಕರನ್ನು ಗಮನಿಸಿದ್ದೀರಿ, ಬೆಳಗ್ಗಿನಿಂದ ಇಲ್ಲಿಯವರೆಗೆ ಅವರು ದುಡಿದಿರತಕ್ಕಂಥ ಕಳೆದ 1 ವರ್ಷದಲ್ಲಿ ಅವರು ದುಡಿದಿರತಕ್ಕಂಥ ಎಲ್ಲ ಆರ್ಥಿಕ ವ್ಯವಸ್ಥೆಯನ್ನೇ ರಿಪೇರಿಗೋಸ್ಕರ ಹಾಕಿದ್ದಾರೆ ಹೊರತು ಅವರ ಮನೆಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂಥ ಕೆಲಸ ಮಾಡಿ ಕೊಂಡೊಯ್ಯತಕ್ಕಂಥ ವಿಚಾರಗಳು ಆಗಲಿಲ್ಲ ಈ ರಸ್ತೆಯ ಸಮಸ್ಯೆಯಿಂದಾಗಿ. ಅದಕ್ಕೋಸ್ಕರ ಮತ್ತೆ ಮನವಿಯನ್ನು ಮಾಡುವಂಥದ್ದು, ಸಾರ್ವಜನಿಕ ವ್ಯವಸ್ಥೆಯಲ್ಲಿ ದ್ವೇಷ ಯಾವುದೂ ಅಗತ್ಯ ಇಲ್ಲ. ಅಭಿವೃದ್ಧಿಯನ್ನು ಮಾಡಲಿ. ಅಭಿವೃದ್ಧಿಗೋಸ್ಕರ ಈ ನಾಡಿನ ಜನತೆ, ಈ ಕ್ಷೇತ್ರದ ಜನತೆ ಯಾವತ್ತೂ ಕೂಡ ಸಹಕಾರವನ್ನು ಕೊಡ್ತದೆ ಅನ್ನತಕ್ಕಂಥ 35 ಕೋಟಿ ತಂದವರಿಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ಲ. ನಾನು ಅದೇ ಹೇಳುವಂಥದ್ದು, ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ ಅನ್ನೋದನ್ನು ಅವರೇ ವಿಮರ್ಶೆ ಮಾಡಿಕೊಳ್ಳಿ. 35 ಕೋಟಿ ತಂದಿರುವಂಥದ್ದು ನಮಗೆ ಸಂತೋಷ. ಜನಪ್ರತಿನಿಧಿಯಾಗಿ ಅನೇಕ ವರ್ಷಗಳಲ್ಲಿ ಅನೇಕ MLA ಅವರು ಎಲ್ಲರೂ ಕೂಡ ಮಾಡಿರುವಂಥದ್ದು ಅಭಿವೃದ್ಧಿಯವರ ಮನೆಗೆ ಕೊಂಡೋಗಲಿಲ್ಲ. ಈ ಶಾಸಕರು ಕೂಡ ಮಾಡುವಂಥದ್ದು ಅಭಿವೃದ್ಧಿ. ಆದರೆ ಅಭಿವೃದ್ಧಿಯ ವೇಗವನ್ನು ಮಾಡಿರುವಂಥದ್ದನ್ನು ಸಾರ್ವಜನಿಕ ವ್ಯವಸ್ಥೆ ಒಪ್ಪಿಕೊಳ್ತದೆ. ಆದರೆ ಒಂದು ವ್ಯವಸ್ಥೆಯನ್ನು ವಿರೋಧಿಸಬಾರ್ದು, ಯಾವುದೇ ಸಮಸ್ಯೆಗಳು ಬಂದಾಗ ಅದರ ಬಗ್ಗೆ ಧ್ವನಿ ಎತ್ತಬಾರ್ದು ಅಂತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ವಿರೋಧಿಸತಕ್ಕಂಥ ಮಾನಸಿಕತೆಯನ್ನು ಬಿಟ್ಟು ಬಿಡಬೇಕು. ಯಾವತ್ತೂ ಕೂಡ ಪುತ್ತೂರಿನ ಕ್ಷೇತ್ರ ಮತ್ತೆ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದ್ವೇಷ ಅಸೂಯೆಯ ರಾಜಕಾರಣಕ್ಕೆ ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನು ಕೊಟ್ಟಿರತಕ್ಕಂಥ ಜನತೆ ಪುತ್ತೂರಿನ ಮಾಲಿಂಗೇಶ್ವರ ಮಣ್ಣಿನಲ್ಲಿ ಇದ್ದಾರೆ ಅನ್ನೋದನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಮತ್ತೆ ಅಭಿವೃದ್ಧಿಯತ್ತ ಈ ಕ್ಷೇತ್ರ ಹೋಗಲಿ. ಇವತ್ತು ಸಾರ್ವಜನಿಕ ವ್ಯವಸ್ಥೆಗೆ ಇವತ್ತು ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ಇವರು ಉಲ್ಲೇಖವನ್ನು ಮಾಡಿದ್ದಾರೆ, 2 ದಿವಸಗಳ ಒಳಗೆ ಸರಿ ಮಾಡ್ತಾರೆ ಅನ್ನುವಂಥದ್ದನ್ನು. ಅದನ್ನು ಮಾಡದಿದ್ದರೆ ಮುಂದಿನ ದಿವಸಗಳಲ್ಲಿ ನಮ್ಮದೇನು ತೀರ್ಮಾನ, ಸಾರ್ವಜನಿಕರ ಜೊತೆ ಸೇರಿ, ಈ ಭಾಗದ ಜನರ ಜೊತೆಗೆ ಸೇರಿ ನಾವು ಅವರಿಗೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಅವರ ಜೊತೆಗೆ ನಿಂತು ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ, ಮೊನ್ನೆ ಬೀಸ್ ರೋಡಿನಲ್ಲಿ ನಡೆದಿರತಕ್ಕಂಥ ಹತ್ಯೆ, ಆ ಹತ್ಯೆಯ ಸಂದರ್ಭದಲ್ಲಿ ನಾನು ಕೂಡ ರಾತ್ರಿ ಹಾಸ್ಪಿಟಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಮೃತದೇಹವನ್ನು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಜೊತೆಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರದ್ದು ಆ ದುಃಖ ದುಮ್ಮಾನದ ನಡುವೆ ಅವರೆಲ್ಲ ಯೋಚನೆಗಳಿರುವಂಥದ್ದು, ಈ ರೀತಿಯ ಕೃತ್ಯಗಳು ಮುಂದಿನ ದಿವಸದಲ್ಲಿ ನಡೀಲಿಕ್ಕೆ ಬಾರದು, ಆ ಮಾಡಿರತಕ್ಕಂಥ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲರ ಅಪೇಕ್ಷೆಗಳು ಇದ್ದಿರುವಂಥದ್ದು. ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಅದೇ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಕೂಡ ಮತ್ತೆ ಹೇಳುವಂಥದ್ದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ರೀತಿಯ ಕೃತ್ಯಗಳು ಯಾವುದೇ ಧರ್ಮದಲ್ಲಿ ಆಗಲಿ ಅದನ್ನು ಆ ಸಂದರ್ಭದಲ್ಲಿ ಆರೋಪಿಯನ್ನು ಮತ್ತೆ ಎನ್ಕೌಂಟರ್ ಮಾಡತಕ್ಕಂಥ ವ್ಯವಸ್ಥೆ ಇಲಾಖಾ ಅಧಿಕಾರಿಗಳಿಂದ ಆದಾಗ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಕೃತ್ಯ ನಡೀಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಯೋಚನೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಹೊರತು ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳು ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅತ್ಯಂತ ಸ್ಪಷ್ಟಪಡಿಸುವುದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.